ಪೊಲೀಸರನ್ನ ಅಡ್ಡಗಟ್ಲಿಕ್ಕೆ ಅಂತ ಕರೀತಾರೆ. ಒಂದ್ ಕಡೆ ಪೊಲೀಸರು, ಒಂದ್ ಕಡೆ ಕರಸೇವಕರು ಎದರ ಬದರಿ ಇದ್ದಾಗ ಇನ್ನೊಂದು ಘೋಷಣೆ ಹೊರಡುತ್ತೆ. ಘೋಷಣೆ ಏನು ಅಂತಂದ್ರೆ ಹಿಂದೂ ಹಿಂದೂ ಭಾಯಿ ಭಾಯಿ ಬೀಚ್ ಮೇ ವರ್ದಿ ಕಹಾಸೆ ಆಯಿ ಅಂತ. ವರ್ದಿ ಅಂತಂದ್ರೆ ಯೂನಿಫಾರ್ಮ್. ಆ ಯೂನಿಫಾರ್ಮ್ ಎಲ್ಲಿಂದ ಬಂತು? ಹಿಂದೂ ಹಿಂದೂಗಳು ಭಾಯಿ ಭಾಯಿ, ಈ ವರ್ದಿ ಯಾಕೆ ಮಧ್ಯ ಬಂತು ಅಂತ ಪೊಲೀಸರಿಗೆ ತುಂಬಾ ದೊಡ್ಡ ಪ್ರಭಾವ. ನಾನು ಒಂದ್ ಮಾತನ್ನು ಹೇಳ್ಬೇಕೇನು ಅಂತಂದ್ರೆ, ಉತ್ತರ ಭಾರತದಲ್ಲಿ ರಾಮ ಭಕ್ತಿ, ಕೃಷ್ಣ ಭಕ್ತಿ, ಶಿವಭಕ್ತಿ ಇದೆಯಲ್ಲ, ನಾವು ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ಹೇಗಿದೆ ಅಂತಂದ್ರೆ ಅದು ಬಂದಾಗ ಉಳಿದಿದ್ದೆಲ್ಲವೂ ಕರಗ ಹೋಗ್ಬಿಡುತ್ತೆ. ಆನಂತರ ಪೊಲೀಸರು ಸಪೋರ್ಟಿವ್ ಆಗ್ಬಿಡ್ತಾರೆ ಇವರಿಗೆ. ಈ ಯಾರು ಹೋರಾಟಗಾರರು ಇರ್ತಾರೋ ಕರಸೇವಕರಿಗೆ ಅವ್ರ ಜೊತೆಲಿ ನಿಂತು ಬಿಡ್ತಾರೆ. ಮರುದಿನ ಅಂತೂ ಎಲ್ಲಿವರೆಗೂ ಅಂತಂದ್ರೆ ಸರಯೂ ತೀರದಲ್ಲಿ ರಾಮಚರಿತ್ ಮಾನಸ್ ಪಾರಾಯಣ ಆಗಬೇಕಾದ್ರೆ ಆ ಸರಯೂ ತೀರದಲ್ಲಿ ಪೊಲೀಸರು ಬಂದು ಕೂತ್ಕೊಳ್ತಾರೆ, ಅಧಿಕಾರಿಗಳು ಬಂದು ಕೂತ್ಕೊಳ್ತಾರೆ. ಮುಲಾಯಂ ಸಿಂಗ್ ಆಗ ಡಿಸೈಡ್ ಮಾಡ್ತಾರೆ ಯಾವ ಕಾರಣಕ್ಕೂ ಇವ್ರಿಗೆ ಅವಕಾಶ ಕೊಡಬಾರದು, ಪೊಲೀಸರನ್ನ ತೆಗೆದು CRPF ಜವಾನರನ್ನ ಹಾಕಬೇಕು ಅಂತ CRPF ಜವಾನರನ್ನ ಹಾಕಿ ನೆಕ್ಸ್ಟ್ ಡೇ ಅದರ ನಂತರದ ದಿನಗಳಲ್ಲಿ ಗೋಲಿಬಾರ್ ಆಗ್ಬಿಡುತ್ತೆ. ಆಗ ಇಲ್ಲಿ ರಕ್ತಪಾತ ನಡೆಯೋದು ಬಹುಶಃ ನಾವು ಮರೆಯಬಾರದ ಇತಿಹಾಸ. ನಾನು ಯಾಕಿದನ್ನು ಇವತ್ತು ಮತ್ತೆ ನೆನಪಿಸ್ಕೊಡ್ತಿದ್ದೀನಿ, ಇವೆಲ್ಲವೂ ನಾವು ಕೇಳಿರುವ ಕಥೆಗಳಾದ್ರೂ ಈ ಜಾಗದಲ್ಲಿ ಕಥೆ ಕೇಳಬೇಕು. ರಾಮ ಮಂದಿರದ ಜಾಗದಲ್ಲಿ ಕಥೆ ಕೇಳೋದು ಒಂದಾದ್ರೂ ಈ ಕರಸೇವಕಪುರಂನಲ್ಲಿ ಯಾಕೆ ಅಂತಂದ್ರೆ ಇಲ್ಲಿಂದ ಅವೆಲ್ಲ ಯೋಜನೆಗಳು ಮುಂದಿನ ದಿನಗಳಲ್ಲಿ ಅದಕ್ಕೆ ಬೇಕಾಗಿರುವಂತ ತಯಾರಿ, ಇವತ್ತೇನು ರಾಮ ಮಂದಿರ ಆಗ್ತಾ ಇದೆ ಅದಕ್ಕೆ ಬೇಕಾಗಿರುವ ಒಟ್ಟಾರೆ ಭೂಮಿಕೆ ನಿರ್ಮಾಣ ಮಾಡಿಕೊಟ್ಟಿದ್ದು ಇದೇ ಕರಸೇವಕಪುರ ಆಗಿದ್ದರಿಂದ ಈ ಜಾಗದಲ್ಲಿ ಅದು ಕೇಳೋದ್ರಲ್ಲಿ ಅರ್ಥ ಇದೆ. ನೂರಾರು ಜನರ ಸಾವಾಯ್ತು. ವಿಶ್ವ ಹಿಂದೂ ಪರಿಷತ್ ಹೇಳ್ತು ಸರಯೂ ನದಿಯಲ್ಲಿದ್ದಂಥ 70 ಹೆಣಗಳನ್ನು ತೆಗೆದು ನಾವೇ ಸಂಸ್ಕಾರ ಮಾಡಿದ್ದೀವಿ ಅಂತ. ನಾನು ತುಂಬಾ ಯೋಚನೆ ಮಾಡ್ತಿದ್ದೆ, ಒಬ್ಬ ಕರಸೇವಕರನ್ನ ಕೇಳಿದೆ ಕೂಡ, ಯಾಕೆ ಸರಯೂ ನದಿಗೆ ಹಾಕಿದ್ರು? ಈ ಸತ್ತವರ ಸಂಖ್ಯೆ ಜಾಸ್ತಿ ಇತ್ತಲ್ಲ, ಆ ಸತ್ತವರ ಸಂಖ್ಯೆ ಗೊತ್ತಾಗಬಾರದು ಅನ್ನೋ ಕಾರಣಕ್ಕೋಸ್ಕರ, ನಂಬರ್ ಗೊತ್ತಾಗಬಾರದು ಅಂತ ಅವರಿಗೆ ಮರಳನ್ನು ಕಟ್ಟಿ ಎಸೆದು ಬಿಡೋದು, ಸೊ ದಟ್ ಅವರ ಹೆಣಗಳು ಆಮೇಲೆ ಸಿಗಬಾರ್ದು, ಸತ್ತವ್ರ ನಂಬರ್ ಕಡಿಮೆ ಇಡಬೇಕು ಅನ್ನೋ ಕಾರಣಕ್ಕೋಸ್ಕರವೇ ಮಾಡಿದ್ರು ಅಂತ. ಇತ್ತೀಚೆಗೆ ನಾನು ಒಬ್ಬರು ಮಾತಾಡ್ತಾ ಇರೋದನ್ನು ಕೇಳಿದ್ದೆ, ಸರ್ಕಾರ ಬರೀ ಪೊಲೀಸರ ಮೂಲಕ ಅಟ್ಯಾಕ್ ಮಾಡಿಸ್ಲಿಲ್ಲ, ಹೆಲಿಕಾಪ್ಟರ್ ನಿಂದಲೂ ಕೂಡ ದಾಳಿಯಾಗಿದ್ದನ್ನು ನಾನು ಅನುಭವಿಸಿದ್ದೀನಿ ಅದನ್ನ ಅಂತ. ಅಂದ್ರೆ ಇದು ಬರೀ ತಡಿಬೇಕು ಅನ್ನೋ ವಿಚಾರಕ್ಕೋಸ್ಕರ ಆಗಿದ್ದಲ್ಲ, ನನ್ನ ವಿಚಾರ ಗೆಲ್ಲಬೇಕು ಅನ್ನೋ ಕಾರಣಕ್ಕೋಸ್ಕರ ನಡೆದ ಮಸಾಕರ್ ಅಂತ ನನ್ಗನ್ಸುತ್ತೆ. ಅದಕ್ಕೋಸ್ಕರ ಸಾರಿ ಮಧ್ಯದಲ್ಲಿ ಮಾತನಾಡ್ತಿದ್ದೀನಿ. ನಾವು ರಿಪಬ್ಲಿಕ್ ಕನ್ನಡದಲ್ಲಿ ತಾವು ಕೂಡ ಇದ್ರಿ, ಕರಸೇವಕರನ್ನ ಕರೆದು ಒಂದು ಕಾರ್ಯಕ್ರಮ ಮಾಡಿದಾಗ ಹೇಳ್ತಾ ಇದ್ರು, ಬೆಳಗ್ಗೆ ಎದ್ದು ಸರಿಯೂ ನದಿಯಲ್ಲಿ ಮುಖ ತೊಳ್ಕೊಳ್ಳೋಣ ಅಂತ ಹೋದಾಗ ಹೆಣಗಳ ಕೈಗೆ ಸಿಕ್ತಿತ್ತು ಅಂತ ಹೇಳಿ. ಅಷ್ಟೆಲ್ಲ ಆದ್ರೂ ಕೂಡ ಕರಸೇವಕರಲ್ಲಿ ಮಂದಿರ ವಹಿ ಬನಾಯಂಗೆ ಆ ಒಂದು ದೃಢ ನಿರ್ಧಾರ ಒಂಚೂರು ಕೂಡ ಶೇಕ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ. ನನಗೆ ಇವತ್ತು ಒಂದು ಸ್ಟೇಟ್ಮೆಂಟ್ ಅನ್ನ ಮುಲಾಯಂ ಸಿಂಗರ ಸಮಾಜವಾದಿ ಪಾರ್ಟಿಯವರು ಕೊಟ್ಟಿದ್ದಾರೆ, ನಿನ್ನೆ ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಅಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಅಕಸ್ಮಾತ್ ಮುಲಾಯಂ ಸಿಂಗ್ ಇಲ್ದೆ ಹೋಗಿದ್ರೆ, ಇನ್ಫ್ಯಾಕ್ಟ್ ಇದನ್ನ ಮಹಾರಾಷ್ಟ್ರದ ಶಿವಸೇನಾ ಉದ್ಧವ್ ಠಾಕ್ರೆ ತಂಡದವರು ರಾವತ್ ಅವರು ಹೇಳಿದ್ದಾರೆ, ಮುಲಾಯಂ ಸಿಂಗ್ ಇಲ್ದೆ ಹೋಗಿದ್ರೆ ಮಂದಿರ ಆಗ್ತಿರ್ಲಿಲ್ಲ. ಯಾಕೆಂದ್ರೆ ಮುಲಾಯಂ ಸಿಂಗ್ ಅವತ್ತು ಆ ಕಗ್ಗೊಲೆ ನಡೆಸದೆ ಹೋಗಿದ್ರೆ ಮಂದಿರ ಕಟ್ಟಲೇಬೇಕು ಅನ್ನೋ ಆಕ್ರೋಶ ಹುಡ್ತಿರ್ಲಿಲ್ಲ ಅಂತ. ಇವರ ಲಾಜಿಕ್ಕಿಗೆ ನನಗೇನು ಹೇಳಬೇಕು ಅಂತ ಗೊತ್ತಿಲ್ಲ. ಬಟ್ ನನಗಂತೂ ಬಹಳ ಒಂದು ಕಲ್ಪನೆ ಇದೆ, ಮುಲಾಯಂ ಸಿಂಗ್ ಯಾದವ್ ಅವರಿಗೆ ಈ ಕಾರಣಕ್ಕೋಸ್ಕರ ಧನ್ಯವಾದ ಹೇಳಬೇಕು. ಯಾಕೆ ಅಂತಂದ್ರೆ ಅವರು ಹಿಂದೂಗಳಲ್ಲಿದ್ದಂಥ ಈ ಆಕ್ರೋಶದ ಮನಸ್ಥಿತಿಯನ್ನ ಜಾಗೃತಗೊಳಿಸಿದ್ರು. ಹಿಂದೂ ಅನ್ನೋನು ಹೇಡಿ ಅಲ್ಲ, ಹಿಂದೂ ಒಂಥರ ಮಲಗಿದರೆ ಕುಂಭಕರ್ಣ ಎದ್ರೆ ಆಂಜನೇಯ ಅಂತಾರೆ. ಆ ಏಳುವಾಗ ಆಂಜನೇಯ ಆಗಬೇಕು ಅನ್ನೋಂಥ ಪರಿಕಲ್ಪನೆ ಇತ್ತಲ್ಲ, ಅದನ್ನ ತುಂಬಾ ಸ್ಪಷ್ಟವಾಗಿ ರೂಪಿಸಿಕೊಟ್ಟಿದ್ದು ಅವತ್ತಿನ ದಿನ ಅಂತ ನಾನು ಭಾವಿಸ್ತೀನಿ. ಇವತ್ತೇನಾದ್ರೂ ರಾಮ ಮಂದಿರ ಆಗಿದ್ರೆ ಅದಕ್ಕೆ ಬಹಳ ದೊಡ್ಡ ಕಾರಣ ಹಿಂದೂಗಳಲ್ಲಿದ್ದ ಆಕ್ರೋಶದ ಜಾಗೃತಿ ಆಯಿತು. ಇವತ್ತು ಯಾರ್ಯಾರು ರಾಮನ ವಿರೋಧ, ನಾನು ಬಹುಶಃ ಇದನ್ನು ತುಂಬಾ ಧೈರ್ಯವಾಗಿ ರಿಪಬ್ಲಿಕ್ನ ಮುಂದೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ, ಯಾರ್ಯಾರು ರಾಮನ ವಿರೋಧ ಮಾಡಿದ್ದಾರೋ ಅವ್ರು ಯಾರೂ ಕೂಡ ಅನಂತರದಿಂದಲೂ ಒಳ್ಳೆ ಬದುಕನ್ನು ಬದುಕಲಿಲ್ಲ. ಮುಲಾಯಂ ಸಿಂಗ್ ಅಧಿಕಾರನ ಕಳ್ಕೊಂಡ್ರು, ಇವತ್ತು ಅವ್ರ ಪಾರ್ಟಿಗೆ ನೆಲೆಯೇ ಇಲ್ದಂತಾಯ್ತು. ಆದರೆ ಇವತ್ತು ಯಾರು ರಾಮನ ಕುರಿತಂತೆ ಮಾತನಾಡಿದ್ರು ಅವರೆಲ್ಲರೂ ಕೂಡ ಅತ್ಯುತ್ಕೃಷ್ಟವಾದ ಸ್ಥಾನದಲ್ಲಿದ್ದಾರೆ, ಗ್ಲೋಬಲ್ ಲೀಡರ್ಗಳಾಗಿ ಬೆಳೆಯುವಂತ ಹಂತಕ್ಕೆ ಬಂದು ನಿಂತಿದ್ದಾರೆ. ಇವೆಲ್ಲವನ್ನು ನೋಡುವಾಗ ನನಗನ್ಸುತ್ತೆ ರಾಮನ ಪರವಾಗಿದ್ದವರು ಇವತ್ತು ಆ ಎತ್ತರಕ್ಕೇರಿದ್ದಾರೆ ಮತ್ತು ರಾಮ ವಿರೋಧಿಯಾಗಿದ್ದವರೆಲ್ಲ ಮಣ್ಣು ಪಾಲಾಗಿದ್ದಾರೆ ಅಂತ. ಅವತ್ತು ಕೂಡ ಆ ಕಲ್ಪನೆ ತುಂಬಾ ಚೆನ್ನಾಗಿತ್ತು. ಅವರು ರಾಮ ಭಕ್ತರನ್ನ ಆ ಕೊಂದಿದ್ದರ ಆಕ್ರೋಶದ ಪರಿಣಾಮವಾಗಿ ಇದಕ್ಕೆ ಉಲ್ಟಾ ಪ್ರತಿ ಆಗ್ಬೇಕಿತ್ತು. ಆದ್ರೆ ಇಮ್ಯಾಜಿನ್ ಮಾಡಿ, ಬಹುಶಃ ಯಾರು ಕೂಡ ಇದನ್ನ ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ VHPನೇ ಹೇಳಬೇಕು, ನಾನು ಕರ್ಕೊಂಡು ಬಂದಿದ್ದವರಲ್ಲಿ ನೂರಾರು ಜನರು ಹೀಗೆ ಸತ್ತಿದ್ದಾರೆ ಅಂತ ಗೊತ್ತಾದಾಗ ಮುಂದಿನ ಒಂದು ಯೋಜನೆಯನ್ನು ತೆಗೆದುಕೊಳ್ಳಿಕ್ಕೆ VHP ಧೈರ್ಯ ಹೆಂಗ್ ಬರುತ್ತೆ ಅಂತ, ವಿಚ್ ವಾಸ್ ನಾಟ್ ಪಾಸಿಬಲ್. ಅಂದ್ರೆ ಸಂಘಟನೆಯನ್ನು ನಂಬಿ, ನಿಮ್ಮನ್ನ ನಂಬಿ ನಮ್ಮ ಮಕ್ಕಳನ್ನ ಕಳಿಸಿದೀವಿ, ನಿಮ್ಮನ್ನ ನಂಬಿ ನಮ್ಮ ಯಜಮಾನರು ಹೋಗಿದ್ದಾರೆ, ನಿಮ್ಮನ್ನ ನಂಬಿ ನಮ್ಮ ಮಗಳು ಹೋಗಿದ್ದಾಳೆ, ಅವಳು ಗೋಲಿಬಾರಿಗೆ ಸತ್ತಿದ್ದಾಳೆ ಅಂದ್ರೆ ಆ ಸಂಘಟನೆ ಹೆಂಗ್ ತಡ್ಕೊಳ್ಳುತ್ತೆ? ಬಹುಶಃ ನನಗನ್ಸುತ್ತೆ ಆ ಕಾರಣಕ್ಕೋಸ್ಕರ ಮುಂದಿನ ಒಂದು 2 ವರ್ಷಗಳ ಕಾಲವೇ ಟೋಟಲಿ ಸ್ಟಾಪ್ ಆಗ್ಬಿಟ್ಟಿತ್ತು ಅಂತ ಅನ್ಸುತ್ತೆ. ಬಟ್ ಹಿಂದೂಗಳ ಒಳಗಿದ್ದ ಆಕ್ರೋಶ ಇತ್ತಲ್ಲ, ಅದು ಮಾತ್ರ ಸ್ಟಾಪ್ ಆಗಿರಲ್ಲ. 92ನಲ್ಲಿ ವಾಪಸ್ ಅದು ಎದ್ದು ಬಂತು ಅಂತ ನನಗೆ ಅನ್ಸುತ್ತೆ ಸ್ಮಿತಾ. ನಿಜ ನಿಜ. ಇದರ ಜೊತೆಗೆ ಈ
ನೆಲದಲ್ಲಿ ನಾವೇನು ಓಡಾಡ್ತಿದ್ದೀವಿ, ಅಯೋಧ್ಯೆಯ ನೆಲದಲ್ಲಿ ನಾವು ಹೇಳ್ತಿದ್ದೀವಿ ಪುಣ್ಯ ಭೂಮಿ, ಹಾಗೆ ರಾಮ ಓಡಾಡಿದ ಜಾಗ, ರಾಮನ ಹುಟ್ಟೂರು, ರಾಮ ಹುಟ್ಟಿದ ಜಾಗ, ಅದೆಲ್ಲದಕ್ಕಿಂತ ಬಹುಶಃ ಈ ಕರಸೇವಕ ಪುರದಲ್ಲಿರೋದಕ್ಕೆ ಅನ್ಸುತ್ತೆ ಇದೇ ಮಣ್ಣಿನಲ್ಲಿ ಕರಸೇವಕರ ರಕ್ತ ಬೆರೆತಿದೆ. ಆ ರಕ್ತದಿಂದಾಗಿ ಇವತ್ತು ಮಂದಿರ ಮುಗಿಲೆತ್ತರಕ್ಕೆ ಏನೋ ಕಟ್ಟಡ ನಿರ್ಮಾಣ ಆಗ್ತಿದೆ ಕೂಡ ಅಂತ. ಖಂಡಿತವಾಗಿ ಹೌದು. ನನ್ಗೆ ಅದಕ್ಕೆ ಅನಿಸ್ತಾ ಇರುತ್ತೆ. ನಾನು ಬೆಳಗ್ಗೆ ಇವತ್ತು ಇಲ್ಲಿನ ಬೀದಿಗಳೆಲ್ಲ ನಡಿಬೇಕಾದ್ರೆ ಇವತ್ತು ರಸ್ತೆ ತುಂಬಾ ಚೆನ್ನಾಗಿದೆ. ಇವತ್ತು ಹೈ ಕ್ಲಾಸ್ ರೋಡ್ ಮಾಡಿದ್ದಾರೆ, ಒಳ್ಳೆ ಫುಟ್ಪಾತ್ ಸಿಗತ್ತೆ ನಿಮ್ಗೆ. ಇವತ್ತು ನೀವು ಅದನ್ನ ನಡೆಯುವಂತ ರೀತಿ ನೋಡಿದ್ರೆ, ಇವತ್ತು ಓಡಾಡುವಾಗ ಆ ರಸ್ತೆಗಳನ್ನ ನೋಡುವಾಗ ಖುಷಿ ಅನ್ಸುತ್ತೆ. ಆದ್ರೆ ಒಂದ್ ಕಾಲದಲ್ಲಿ ಇದೆಲ್ಲ ರಕ್ತಸಿಕ್ತವಾಗಿರುವಂತ ರಸ್ತೆ ಅಲ್ಲ. ಇಲ್ಲಿನ ಅಯೋಧ್ಯೆಯ ವ್ಯಕ್ತಿಗೆ ನನ್ನ ಊರು ಮತ್ತೊಮ್ಮೆ ಹೀಗಾಗ್ಬೋದು ಅನ್ನುವಂಥ ಪರಿಕಲ್ಪನೆ ಇರಲಿಲ್ಲ. ಆದ್ರೆ ಇವತ್ತು ಹಂಗಾಗಿದೆ ಅಂತಂದ್ರೆ ಅದು ಆ ಥರದ ಲಕ್ಷಾಂತರ ಜನರ ಬಲಿದಾನದ ಪರಿಣಾಮ ಅಂತ ನನ್ಗನ್ಸುತ್ತೆ. ಈ ಲಕ್ಷಾಂತರ ಅಂತಂದ್ರೆ 92 ಅಷ್ಟೇ ಅಲ್ಲದೆ ಕಳೆದ 500,000 ವರ್ಷಗಳಿಂದ ನೂರಾರು ಸಾವಿರಾರು ಜನ ಈ ಮಂದಿರ ಆಗ್ಬೇಕು ಅಂತ ಏನ್ ಬಲಿದಾನ ಮಾಡಿದ್ದಾರೆ. ಮತ್ತು